ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಉಪಯೋಗಿಸ್ಕೊಂಡು ಅದರಲ್ಲಿ ಒಳ್ಳೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ರವೆ ಹೇಗೆ ಹುರಿಬೇಕು, ಎಷ್ಟೊತ್ತು ಹುರಿಬೇಕು, ಗಂಟು ಬರದೇ ಇರೋಂಗೆ ಹೆಂಗೆ ಹುರಿಬೇಕು ಅನ್ನೋದು. ಮಧ್ಯ ಒಂದ್ಸಲ ನಾವು ಸಕ್ಕರೆ ಹಾಕಿದ್ವಲ್ಲ ನೀರು, ಅದನ್ನು ಕೂಡಿಸ್ಕೊತಾ ಇರೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಉಪಯೋಗಿಸ್ಕೊಂಡು ಅದರಲ್ಲಿ ಒಳ್ಳೆ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಸೀಸನಲ್ ಫ್ರೂಟು ಮಾವಿನ ಹಣ್ಣು, ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕೂಡ ಹೇಳ್ತಾರೆ. ಸೀಸನ್ ಶುರುವಾಗೋಗಿದೆ. ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಕೇಸರಿ ಬಾತ್ ಮಾಡ್ಕೊಂಡು ತಿಂತಿದ್ರೆ ಸ್ವರ್ಗ. ಇವತ್ತು ಈಸಿಯಾಗಿ ಹೇಗೆ ಮಾಡ್ಕೋಬೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕೈ ಪಾತ್ರೆ ತೊಗೊಂಡಿದ್ದೀನಿ. ನಾನು ಎಲ್ಲ ಅಳತೆನೂ ಈ ಥರ ಒಂದು ಕಪ್ಪಲ್ಲಿ ಅಳತೆ ತೊಗೊಂಡಿದ್ದೀನಿ. ನೀವು ಮನೇಲಿ ಮಾಡುವಾಗ ಯಾವ ಕಪ್ಪು ಅಥವಾ ಲೋಟಲ್ಲಿ ಅಳತೆ ತಗೋತೀರೋ ಅದೇ ಕಪ್ಪಲ್ಲಿ ಅಥವಾ ಲೋಟದಲ್ಲಿ ಎಲ್ಲ ಥರದ ಅಳತೆಗಳು ತಗೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ ಅವಾಗ ಕೇಸರಿ ಬಾತು. ಸೊ ನಾನು ಈ ಥರ ಒಂದು ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ, 1 ಕಪ್ದು. ಅದರಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. ಆ 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. 1 2 3. ನಾನು 1 ಕಪ್ ರವೆ ತೊಗೊಂಡಿದ್ದೀನಿ ಅಂತ ಹೇಳಿದೆ. ಅದಕ್ಕೆ 1.5 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1:1.5 ರೇಷಿಯೋಲಿ. ಯಾಕೆಂದರೆ ಮಾವಿನ ಹಣ್ಣಿನ ಹಾಕ್ತಿರೋದ್ರಿಂದ ಮಾವಿನ ಹಣ್ಣು ಕೂಡ ಸ್ವಲ್ಪ ಸಿಹಿ ಇರುತ್ತೆ. ಹಾಗಾಗಿ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಯೂಶಲ್ ಆಗಿ ಮಾಡುವಾಗ 1 ಕಪ್ ರವೆಗೆ 2 ಕಪ್ ಸಕ್ಕರೆ ತೊಗೋತೀವಿ. ಇದಕ್ಕೆ 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಆ 1.5 ಕಪ್ ಸಕ್ಕರೆನ ನೀರಿಗೆ ಹಾಕೋತಾ ಇದ್ದೀನಿ. ಈ ಪಾತ್ರೆನ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಬಿಡೋಣ. ದೇವರನ್ನು ಸ್ಮರಿಸ್ಕೊಳ್ತಾ ಒಲೆ ಅಂಟಿಸೋಣ. ನೀರು ಸಕ್ಕರೆ ಒಂದು ಕಡೆ ಕುದೀತಾ ಇರಲಿ. ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆನಲ್ಲಿ ರವೆ ಹುಡ್ಕೊಂಬಿಡೋಣ. ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ರವೆ ಹೇಗೆ ಹುರಿಬೇಕು, ಎಷ್ಟೊತ್ತು ಹುರಿಬೇಕು, ಗಂಟು ಬರದೇ ಇರೋಂಗೆ ಹೆಂಗೆ ಹುರಿಬೇಕು ಅನ್ನೋದು. ಸೊ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ರವೆ ಹುರ್ಕೊಂಡ್ರೆ ನಿಮಗೆ ಒಂಚೂರು ಗಂಟು ಆಗದರೆ ಕ್ಲೀನಾಗಿ ರವೆ ಹುರಿಬೋದು ಅಂತ. ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆ ಒಲೆ ಕೂಡ ಅಂಟಿಸ್ಕೊಳ್ಳೋಣ. ಈಗ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ ಅಂತ ಹೇಳಿದೆ. 1 ಕಪ್ ರವೆಗೆ 1 ಕಪ್ಪು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕಾದಿದೆಯಾ ಒಂದು ಸಲ ಚೆಕ್ ಮಾಡೋಣ. ಹೇಗೆ ಅಂದರೆ ಒಂಚೂರು ರವೆ ತೊಗೊಂಡು ಒಳಗೆ ಹಾಕಿದ್ರೆ ಮೇಲ್ಗಡೆ ತೇಲ್ಕೊಂಬರುತ್ತೆ. ಸೊ ತುಪ್ಪ ಚೆನ್ನಾಗಿ ಕಾದಿದೆ. ನಾನು ತೊಗೊಂಡಿರೋಂಥ 1 ಕಪ್ ರವೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು 15 ಗೋಡಂಬಿನ ಅರ್ಧ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಹಿಡಿ ಆಗೋಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ರವೆ ಎಷ್ಟೊತ್ತು ಹುರಿಬೇಕು, ಹೇಗೆ ಹುರಿಬೇಕು ಅನ್ನೋದು. ಸೊ ನೋಡಿ, ನಾವೀಗ ತುಪ್ಪದ ಜೊತೆ ರವೆ ಹಾಕ್ಕೊಂಡಿದ್ದೀವಿ, ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀವಿ. ದ್ರಾಕ್ಷಿ ಉಬ್ಕೊಂಡು ಕಲರ್ ಚೇಂಜ್ ಆಗಿ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಆ ದ್ರಾಕ್ಷಿ ಆ ಥರ ಆಗೋವರೆಗೂ ನಾವು ರವೆನ ಫ್ರೈ ಮಾಡಿದ್ರೆ ಸಾಕು. ರವೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ರವೆನ. ಯಾಕಂದರೆ ಚಿರೋಟಿ ರವೆ ತುಂಬ ಚಿಕ್ಕದಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕಪ್ಪಾಗಿಬಿಡುತ್ತೆ, ಒಳಗಡೆ ಹಸಿಯಾಗೇ ಇರುತ್ತೆ ಇನ್ನು. ಸೊ ಆ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಹಾಳಾಗೋಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳೋದು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳೋಣ. ಮಧ್ಯ ಒಂದು ಸಲ ನಾವು ಸಕ್ಕರೆ ಹಾಕಿದ್ವಲ್ಲ ನೀರು, ಅದನ್ನು ಕೂಡಿಸ್ಕೊತಾ ಇರೋಣ. ಸುಮ್ಮನೆ ಅದು ಸಕ್ಕರೆ ಕರಗೋವರೆಗೂ ಸ್ವಲ್ಪ ಕೂಡಿಸ್ಕೊತಿದ್ರೆ ಸಾಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ. ಯೂಶಲಾಗಿ ಹೇಗೆ ಮಾಡ್ತೀವಿ ಮನೇಲಿ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ರವೆ ಹುರ್ಕೊಂಡು, ರವೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕಿ ರವೆನ ಬೇಯಿಸ್ಕೊಂಡು, ಅದು ರವೆ ನೀರನ್ನೆಲ್ಲ ಹೀರ್ಕೊಂಡ್ಮೇಲೆ ಮತ್ತೆ ಅದಕ್ಕೆ ಸಕ್ಕರೆ ಹಾಕಿ ಕುದಿಸ್ಕೊಂಡು, ಅದು ತುಂಬ ತಲೆನೋವು ಕೆಲಸ. ಅದು ಮಾಡ್ಬೋದು, ತಪ್ಪೇನಿಲ್ಲ, ಬಟ್ ಆದರೆ ತುಂಬ ತಲೆನೋವು ಕೆಲಸ. ಈ ರೀತಿ ಮಾಡಿದ್ರೆ ಒಂದು 10 ರಿಂದ 15 ನಿಮಿಷದೊಳಗಡೆ ಕೇಸರಿ ಬಾತು ರೆಡಿ ಆಗೋಗುತ್ತೆ. ಸ್ನೇಹಿತರೆ ನೋಡ್ತಿರ್ಬೋದು, ದ್ರಾಕ್ಷಿ ಎಲ್ಲ ಆಗಲೇ ಮೇಲೆ ಉಬ್ಕೊಂಡು ತೇಲ್ತಾ ಇದೆ.
ಅದು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾವು ರವೆ ಎಷ್ಟು ತೊಗೋತೀವೋ ಅಷ್ಟೇ ಪ್ರಮಾಣದ ಜಿಡ್ಡು ಕೊಡೋದು ತುಂಬ ಇಂಪಾರ್ಟೆಂಟು. ನಮಗೆ ಬರೀ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಅಂತನೋರು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡು ಇನ್ನು ಅರ್ಧ ಕಪ್ಪು ಎಣ್ಣೆ ಕೂಡ ಹಾಕೋಬೋದು. ಸ್ನೇಹಿತರೆ ನೋಡ್ಬೋದು, ದ್ರಾಕ್ಷಿ ಕಲರ್ ಫುಲ್ಲು ಚೇಂಜ್ ಆಗಿದೆ, ಜೊತೆಗೆ ಗೋಡಂಬಿ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ಸಮಯದಲ್ಲಿ ನಾವು ಪಕ್ಕದಲ್ಲಿ ಇಟ್ಟಿದ್ವಲ್ಲ ನೀರು, ಅದು ಕೂಡ ಕುದಿಯೋದಕ್ಕೆ ಶುರುವಾಗಿದೆ. ಅದರ ಒಲೆ ಆಫ್ ಮಾಡೋಣ. ಇದರ ಒಲೆ ಪೂರ್ತಿ ಸಣ್ಣ ಮಾಡಿಕೊಂಡು ನಾವು ಇಟ್ಟಿದ್ದಂಥ ನೀರು ಸಕ್ಕರೆ ಮಿಕ್ಸರ್ ಏನಿದೆ ಅದನ್ನು ಇದಕ್ಕೆ ನಿಧಾನಕ್ಕೆ ಹಾಕ್ಕೊಳ್ಳೋಣ. ನಾವು ಮಾಡ್ತಿರೋದು ಮಾವಿನ ಹಣ್ಣಿನ ಕೇಸರಿ ಬಾತ್ ಅಲ್ವಾ, ಅದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ಮಾವಿನ ಹಣ್ಣನ್ನು ಪೇಸ್ಟ್ ಇಟ್ಕೊಂಡಿದ್ದೀನಿ. ನೀರು ಹಾಕಿದರೆ ರುಬ್ಬಿ ಇದನ್ನು ಮಿಕ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಮಾವಿನ ಹಣ್ಣನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಪರಿಮಳ ಬರಲಿ ಅಂತ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ ಎಲ್ಲ ಚೆನ್ನಾಗಿ. ನಾವು ಮಾವಿನ ಹಣ್ಣಿನ ಪೇಸ್ಟ್ ಏನು ಮಾಡಿದ್ದೀವಲ್ಲ ಅದು ನಾವು ಮಾಡ್ತಾ ಇರೋವಂಥ ಕೇಸರಿ ಬಾತು ಪೂರ್ತಿ ಹರಡಬೇಕದು. ಆವಾಗಲೇ ನಾವು ತಿನ್ನುವಂಥ ಪ್ರತಿಯೊಂದು ಬೈಟಲ್ಲೂ ನಮಗೆ ಮಾವಿನ ಹಣ್ಣಿನ ರುಚಿ ಸಿಗೋದು. ಸ್ನೇಹಿತರೆ, ನೀರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇದನ್ನು ಕುದಿಸೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ರವೆ ನಾವು ಚೆನ್ನಾಗಿ ಹುರಿದು ಫ್ರೈ ಮಾಡ್ಕೊಂಡಿದ್ದೀವಿ, ನೀರು ಕೂಡ ಚೆನ್ನಾಗಿ ಕಾದಿತ್ತು. ಸೊ ಇದು ಮಿಕ್ಸ್ ಆಗೋವರೆಗೂ ನಾವು ಒಲೆ ಮೇಲೆ ಇಟ್ಕೊಂಡ್ರೆ ಸಾಕು. ಸೊ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಒಂದು 2 ನಿಮಿಷ ಸಾಕಾಗುತ್ತೆ. ಒಂದು 2 ನಿಮಿಷ ಆದಮೇಲೆ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಸೆಟ್ ಆಗಲಿ ಅಂತ ಒಂದು 10 ನಿಮಿಷ ರೆಸ್ಟ್ ಕೊಡಬೇಕು. 10 ನಿಮಿಷ ಆದಮೇಲೆ ಮಾವಿನ ಹಣ್ಣಿನ ಕೇಸರಿ ಬಾತು ಸವಿಯಲು ಸಿದ್ಧ. ನಾನು ಪೇಸ್ಟ್ ಮಾಡ್ಕೊಂಡಿದ್ದು ರಸ್ಪುರಿ ಹಣ್ಣಲ್ಲಿ, ನಾನು ಪೀಸ್ಗಳೇನು ಹಾಕಿದ್ನಲ್ಲ ಅದು ಆಲ್ಫೋನ್ಸೋ ಮಾವಿನ ಹಣ್ಣು. ಆಲ್ಫೋನ್ಸೋ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದನ್ನೇ ಹಾಕ್ಬೇಕಂತ ಏನಿಲ್ಲ, ರಸ್ಪುರಿನೂ ಹಾಕ್ಬೋದು, ಇಲ್ಲ ಯಾವುದು ಮಾವಿನ ಹಣ್ಣು ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಈಗ ಒಲೆ ಆಫ್ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷ ಇದು ಸೆಟ್ ಆಗಲಿ. ಸೆಟ್ ಆದಮೇಲೆ ಹೇಗೆ ಬಂದಿದೆ ತೋರಿಸ್ತೀನಿ. ಸ್ನೇಹಿತರೆ, ಒಂದು 1/4 ಗಂಟೆ ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದು ಮಾವಿನ ಹಣ್ಣಿನ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಒಂದು ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸ್ವಲ್ಪ ತಗೋತಾ ಇದ್ದೀನಿ, 1 ಸ್ಪೂನ್ ತೊಗೊಂಡಿದ್ದೀನಿ. ರುಚಿ ನೋಡೋಣ ಹೆಂಗಿದೆ ಅಂತ. ಅದ್ಭುತ. ಬಾಯಿಗೆ ಹಿಡ್ತಿರೋಂಗೆ ಮಾವಿನ ಹಣ್ಣಿನ ಪೇಸ್ಟ್ ಹಾಕಿದ್ವಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಆ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ, ದ್ರಾಕ್ಷಿ, ಮಧ್ಯದಲ್ಲಿ ಸಿಗೋವಂಥ ಆ ಮಾವಿನ ಹಣ್ಣಿನ ಪೀಸ್ಗಳು ಅದ್ಭುತವಾಗಿ ಬಂದಿದೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮಾವಿನ ಹಣ್ಣಿನ ಕೇಸರಿ ಬಾತು ಬಹಳ ಅದ್ಭುತವಾಗಿ ಬಂದಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದು ಸಲ ಮಾವಿನ ಹಣ್ಣಿನ ಕೇಸರಿ ಬಾತನ್ನ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.